टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना. ಮನೆಗೊಬ್ಬ ವಿಶೇಷ ಅತಿಥಿ ಬಂದಿದ್ದ. ಬಹಳ ವಿಚಿತ್ರವಾದಂಥ ಅತಿಥಿ. ಅದನ್ನು ನೋಡಿದ ತಕ್ಷಣ ಯಜಮಾನನ ಜಂಘಾಬಲವೇ ಉಡುಹೋಗ್ಬಿಡ್ತು. ಯಾಕಂದರೆ ಬಂದಿದ್ದು ಸಾಮಾನ್ಯ ಅಲ್ಲ, ಚಿರತೆ. ಮನೆ ಒಳಗಡೆ ಯಾವ ಸೇರ್ಕೊಂಡಿದೆ ಅಂತ ಗೊತ್ತಾಯ್ತು. ಚಾಲಾಕಿ ತಂದಿಂದ ಮನೆ ಓನರ್ ಬಾಗಿಲು ಹಾಕಿಬಿಟ್ಟ, ಚಿಲ್ಕ ಹಾಕೊಂಬಿಟ್ಟ. ಚಿಲ್ಕ ಹಾಕಿ ಎದ್ನೋ ಬಿದ್ನೋ ಅಂತ ಹೊರಗಡೆ ಓಡ್ ಬಂದ. ಅದಾದ ಮೇಲೆ ಸಂಬಂಧಪಟ್ಟಂಥವರಿಗೆ ಅಂದರೆ ಅರಣ್ಯ ಇಲಾಖೆಗೆ ತಿಳಿಸಲಾಯಿತು. ಅರಣ್ಯ ಇಲಾಖೆಯವರು ಬಂದರು. ಅಂತೂ ಇಂತೂ ಈ ವಿಶೇಷ ಅತಿಥಿಯನ್ನು ಸೆರೆ ಹಿಡಿದ್ರು. ಜಿಗಣಿಯಲ್ಲಿ ನಡೆದಿರುವಂಥ ಘಟನೆ ಇದು. ಆನೇಕಲ್ ಬಳಿ ಬರುವಂಥ ಜಿಗಣಿ ನೋಡಿ, ಬೋನಿಟ್ಟು ಆ ಚಿರತೆಯನ್ನು ವಶಕ್ಕೆ ತೆಗೆದುಕೊಂಡಂಥವ್ರು ನೋಡಿ. ಈ ಥರ ಯಾರೋ ಚಿರತೆ ಹಿಡಿಬೇಕಾದ್ರೆ ಈ ಸುತ್ತಮುತ್ತಲಿನ ಜನರು ವೀರಾವೇಶ ಜಾಸ್ತಿ ಆಗ್ಬಿಟ್ಟಿರುತ್ತೆ. ದೊಡ್ಡ ಸಮಸ್ಯೆ ಅದು. ಅಂತೂ ಇಂತೂ ಕೊನೆಗೆ ಬೋನಿಗೆ ಬಿತ್ತು ಚಿರತೆ. ಅದೇ ಒಂದು ಸಮಾಧಾನ. ಯಾಕಂದರೆ ಸುತ್ತಮುತ್ತಲಿನ ಜನರು ಗಾಬರಿ ಎದ್ದು ಹೋಗ್ಬಿಟ್ಟಿದ್ರು, ಏನಪ್ಪ ಇದು ಅಂತ. ಯಾವಾಗ ಚಿರತೆ ಬೋನಿಗೆ ಬಿತ್ತಲ್ಲ, ಜನರಿಗೂ ಕೂಡ ಸಮಾಧಾನ ಆಯಿತು. ಅವರು ಕೂಡ ನಿಟ್ಟುಸಿರು ಬಿಟ್ಟರು. ಬಹುಶಃ ಬೋನಿ ಬಿದ್ದಿದೆ. ಬಿದ್ದಾದ್ಮೇಲೆ ಅದಕ್ಕೆ ಅರವಳಿಕೆ ಇಂಜೆಕ್ಷನ್ ಕೂಡ ಕೊಟ್ಟಿರಬೇಕು. ಯಾಕಂದರೆ ಅದು ನಾಲಿಗೆ ತಕ್ಕಂಡು ಮಲ್ಕೊಂಡ್ರೆ ನೋಡಿದ್ರೆ ಗೊತ್ತಾಗುತ್ತೆ ಅದಕ್ಕೆ ಎಚ್ಚರ ತಪ್ಪಿದೆ ಅಂತ. ಬನ್ನಿ, ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸ್ಥಳದಲ್ಲೇ ಇರುವಂಥ ಶಾಂತಮೂರ್ತಿ, ನಿಜಕ್ಕೂ ಏನು ಅಂದರೆ ಈ ಮನೆ ಒಳಗಡೆ ಇರುವಂಥ ಚಿರತೆ ಅದನ್ನು ನೋಡಿ ಯಜಮಾನ ಬೆಚ್ಚಿ ಬಿದ್ದ. ಅಷ್ಟೇ ಅಲ್ಲ, ಈ ಚಾಣಕ್ಯ ತಂದಿಂದ ಹೊರಗಡೆ ಬಂದು ಅವನ ಬಾಗಿಲು ಕೂಡ ಹಾಕ್ಕೊಂಡ. ಅಂತೂ ಇಂತೂ ಒಂದು ದೊಡ್ಡ ಆಪರೇಷನ್ ಮಾಡಿ ಸೆರೆ ಹಿಡಿದ್ರು ಚಿರತೆಯನ್ನು. ಇಡೀ ಕಾರ್ಯಾಚರಣೆ ಯಾವ ರೀತಿ ಆಯಿತು, ಯಾಕೋ ಚಿರತೆ ಮಲ್ಕೊಂಡಿರೋಂಥ ರೀತಿ ನೋಡಿದ್ರೆ ಬಹುಶಃ ಎಚ್ಚರ ತಪ್ಪಿದೆ ಅಂತ ಅನಿಸುತ್ತೆ. ಬಹುಶಃ ಅದಕ್ಕೆ ಏನಾದರೂ ಅರವಳಿಕೆಗೆ ಇಂಜೆಕ್ಷನ್ ಏನಾದರೂ ಕೊಟ್ಟಿದ್ದಾರೋ ಏನಂತೀರಿ? ಎಸ್ ರಂಗನಾಥ್, ಈಗಾಗಲೇ ಏನು ಜಿಗಣಿಯ ಕುಂಟ್ಲು ರೆಡ್ಡಿ ಬಡಾವಣೆಯಲ್ಲಿ ನಿನ್ನೆ ತಡರಾತ್ರಿಯಿಂದ ಕೂಡ ಚಿರತೆ ಆತಂಕವನ್ನು ಸೃಷ್ಟಿಸಿತ್ತು. ಈಗ ಆ ಒಂದು ಚಿರತೆಯನ್ನು ಯಶಸ್ವಿಯಾಗಿ ಸೆರೆ ಹಿಡಿಯಲಾಗಿರುವಂಥದ್ದು ಸದ್ಯ ಗಮನಿಸ್ತಾ ಇದ್ದೀರಾ. ಈ ಒಂದು ಮನೆ ಏನಿದೆ, ಈ ಮನೆಯ ಮುಂಭಾಗದಲ್ಲಿ ಈಗ ಸಾಕಷ್ಟು ಜನರು ಕೂಡ ಸೇರಿದ್ದಾರೆ. ಈಗಾಗಲೇ ಅರಣ್ಯ ಇಲಾಖೆ ಸಿಬ್ಬಂದಿ ಮನೆ ಒಳಗಡೆ ಮಂಚದ ಕೆಳಗಡೆ ಅವತಿದ್ದಂಥ ಚಿರತೆಯನ್ನು ಯಶಸ್ವಿಯಾಗಿ ಸೆರೆ ಹಿಡಿದು ಕಾರ್ಯಾಚರಣೆಯನ್ನು ಮುಗಿಸಿರುವಂಥದ್ದು. ಇನ್ನು ಸತತ 5 ಗಂಟೆಗಳ ಕಾರ್ಯಾಚರಣೆಯ ಮೂಲಕ ಒಂದು ಯಶಸ್ವಿ ಕಾರ್ಯಾಚರಣೆಯನ್ನು ಮಾಡಿ ಅರಣ್ಯ ಸಿಬ್ಬಂದಿ ಈಗ ಚಿರತೆಯನ್ನು ಸೆರೆ ಹಿಡಿದಿದ್ದಾರೆ. ಜೊತೆಗೆ ಈಗ ಚಿರತೆ ಸೆರೆಯಾದ ಬಳಿಕ ಇಲ್ಲಿ ಜನರು ನಿಟ್ಟುಸಿರನ್ನು ಬಿಟ್ಟಿರುವಂಥದ್ದು ಸದ್ಯ ಗಮನಿಸ್ತಾ ಇದ್ದೀರಾ. ಮನೆ ಒಳಗೆ ಕೂಡ ಸಾಕಷ್ಟು ಜನರು ಒಳಭಾಗಕ್ಕೆ ಹೋಗಿ ಆ ಚಿರತೆ ಇದ್ದಂಥ ಮನೆಯನ್ನು ವೀಕ್ಷಣೆ ಮಾಡುವ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಇನ್ನು ನಿನ್ನೆ ರಾತ್ರಿ ಏನು ಈ ಏರಿಯಾದ ಅಕ್ಕಪಕ್ಕದಲ್ಲಿ ಚಿರತೆ ಓಡಾಡಿದಂಥ ಒಂದು ಕುರುಹು ಸಿಕ್ಕಿತ್ತು. ಈ ಹಿನ್ನೆಲೆಯಲ್ಲಿ ಮನೆಯ ಮಂದಿ ಎಲ್ಲ ಕೂಡ ಆತಂಕಕ್ಕೆ ಒಳಗಾಗಿದ್ರು. ಜೊತೆಗೆ ಆ ಚಿರತೆ ಎಲ್ಲೆಲ್ಲಿ ಓಡಾಡ್ತಾ ಇದೆ ಚಲನವಲನಗಳ ಮೇಲೆ ಗಮನವನ್ನು ಕೂಡ ಇಟ್ಟಿದ್ರು. ಅದಾದ ಬಳಿಕ ಮನೆ ಒಳಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಮನೆಯ ಬಾಗಿಲನ್ನು ಹಾಕಿ ಚಿರತೆಯನ್ನು ಒಳಭಾಗದಲ್ಲಿ ಇರುವಂತೆ ಮಾಡಿದ್ರು. ಸದ್ಯ ಬೆಳಿಗ್ಗೆ ಏನು ಕಾರ್ಯಾಚರಣೆಯನ್ನು ನಡೆಸಿದಂಥ ವೈದ್ಯ ಕಿರಣ್ ಹಾಗೆ ತಂಡ ಏನಿದೆ, ಅವರು ಅರವಳಿಕೆ ಇಂಜೆಕ್ಷನ್ ಅನ್ನು ಕೊಟ್ಟು ಚಿರತೆಯನ್ನು ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಜೊತೆಗೆ ಈಗ ಇಲ್ಲಿ ಇದ್ದಂಥ ಆತಂಕದ ವಾತಾವರಣ ಏನಿತ್ತು ಅದು ಸದ್ಯಕ್ಕೆ ನಿವಾರಣೆ ಆಗಿರುವಂಥದ್ದು. ಇನ್ನು ಗಮನಿಸ್ತಾ ಇದ್ದಾರೆ, ಈಗಾಗಲೇ ಇಲ್ಲಿ ಸೇರಿದ್ದಂಥ ಜನರೇನಿದ್ರು ಅವರು ಕೂಡ ನಿಟ್ಟುಸಿರನ್ನು ಬಿಟ್ಟಿದ್ದಾರೆ. ಯಾಕಂದರೆ ಚಿರತೆ ಬೇರೆ ಬೇರೆ ಭಾಗಗಳಲ್ಲಿ ಓಡಾಡಿದ್ರೆ ಅಥವಾ ಕಾರ್ಯಾಚರಣೆ ವೇಳೆಯಲ್ಲಿ ಏನಾದರೂ ತಪ್ಪಿಸ್ಕೊಂಡಿದ್ರೆ ಮತ್ತಷ್ಟು ಆತಂಕ ಹೆಚ್ಚಾಗ್ತಾ ಇತ್ತು. ಆದರೆ ಈಗ ಯಶಸ್ವಿಯಾಗಿ ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೆ ಪೊಲೀಸ್ ಇಲಾಖೆ ಸಿಬ್ಬಂದಿ ಕೂಡ ಜಂಟಿ ಕಾರ್ಯಾಚರಣೆಯನ್ನು ನಡೆಸಿ ಚಿರತೆಯನ್ನು ಯಶಸ್ವಿಯಾಗಿ ಸೆರೆ ಹಿಡಿದಿದ್ದಾರೆ. ಜೊತೆಗೆ ಗಮನಿಸ್ತಾ ಇದ್ದಾರೆ, ಇಲ್ಲಿ ಬೋನನ್ನು ಕೂಡ ಅಧಿಕವಾದ ಬೋನನ್ನೇ ಅಂತಂದಿದ್ರು, ಅದನ್ನು ಕೂಡ ಈಗ ತಗೊಂಡು ಹೋಗುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಜಾಗದಲ್ಲಿ ಬಂದು ಮನೆಗೆ ಸಿಕ್ಕಿ ಹಾಕೊಂಡಿದ್ದಂಥ ಚಿರತೆ ಏನಿತ್ತು ಅದನ್ನು ಈಗ ಸತತ 5 ಗಂಟೆಗಳ ರಣರೋಚಕ ಕಾರ್ಯಾಚರಣೆ ಮೂಲಕ ಸೆರೆ ಹಿಡಿಯುವ ಕೆಲಸವನ್ನು ಅರಣ್ಯ ಇಲಾಖೆ ಸಿಬ್ಬಂದಿ ಯಶಸ್ವಿಯಾಗಿ ಮಾಡಿ ಮುಗಿಸಿದ್ದಾರೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.